ನಮ್ಮದು ಕನ್ನಡ ಭಾಷೆ. ನಮ್ಮ ಕನ್ನಡ ಭಾಷೆಗೆ ಬೆಲೆ ಕೊಡದೇ ಇರೋ ಪರಭಾಷೆಯವ್ರು ಯಾರಿದ್ರು ನಾವು ಅವ್ರನ್ನ ಸಹಿಸ್ಕೊಳ್ಳಲ್ಲ. ಇದಂತೂ 100%. ಮೊದಲು ಫಸ್ಟ್ ಕನ್ನಡ ಕಲೀರಿ. ಜೈ ಶ್ರೀರಾಮ್. ಎಲ್ರಿಗೂ ನಮಸ್ಕಾರ. ನಾನು ಪ್ರತಿ ಸತಿ ಪ್ರಾಣಿಗಳನ್ನ ರಕ್ಷಣೆ ಮಾಡಬೇಕಾದ್ರೆ ಮತ್ತೆ ಅದನ್ನು ರಿಲೀಸ್ ಮಾಡಬೇಕಾದ್ರೆ ಒಂದು ಜನಜಾಗೃತಿ ಬಗ್ಗೆ ಒಂದು ಮೆಸೇಜ್ ಕೊಡ್ತಾ ಇರ್ತೀನಿ. ಅದೇ ರೀತಿ ಈಗೂ ಒಂದು ಮೆಸೇಜ್ ಕೊಡ್ತಾ ಇದ್ದೀನಿ. ಮುಖ್ಯವಾಗಿ ಈಗೆಲ್ಲ ಮಕ್ಕಳಿಗೆ ಶಾಲೆಗಳು ಶುರುವಾಗಿದೆ. ಮಳೆ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ಕೆಲವು ಕಡೆ ಅವಾಂತರಗಳು ಕೂಡ ಆಗ್ತಾ ಇದೆ. ನಾನು ಎಲ್ಲ ಪೋಷಕರಲ್ಲಿ ಮತ್ತು ಸ್ಕೂಲು ಟೀಚರ್ಸ್ಗಳಲ್ಲಿ ಮತ್ತು ವ್ಯಾನ್ ಡ್ರೈವರ್ಗಳಲ್ಲಿ ಮನವಿ ಮಾಡ್ತಾಯಿದ್ದೀನಿ. ವೆಹಿಕಲ್ಸ್ನ ದಯವಿಟ್ಟು ನಿಧಾನವಾಗಿ ಓಡಿಸಿ. ರೆಸಿಡೆನ್ಷಿಯಲ್ ಏರಿಯಲ್ಲಿ ಮಕ್ಕಳು ಯಾವಾಗ ಹೆಂಗೆ ಓಡ್ಬರ್ತಾರೆ ರೋಡಲ್ಲಿ ಹೇಳೋಕ್ಕಾಗೋದಿಲ್ಲ. ದಯವಿಟ್ಟು ಮಕ್ಕಳುಗಳ ಬಗ್ಗೆ ಸ್ವಲ್ಪ ಜಾಗೃತಿ ವಹಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೊಂದು ಮುಖ್ಯವಾಗಿ ಯಾರೇ ಆಗಲಿ ವೆಹಿಕಲ್ಸ್ಗಳು ನಿಮ್ಮ ವೆಹಿಕಲ್ಸ್ಗಳು ಓಡಿಸ್ಬೇಕಾದ್ರೆ ದಯವಿಟ್ಟು ನಿಧಾನವಾಗಿ ವೆಹಿಕಲ್ನ ಓಡಿಸಿ. ಸಿಟಿ ಲಿಮಿಟಲ್ಲಿ ನೀವು ಜೋರಾಗಿ ಗಾಡಿ ಓಡಿಸ್ಬೇಕು, ಸಿಕ್ಕಾಪಟ್ಟೆ ಫಾಸ್ಟು ಜೋಶಾಗಿ ಓಡಿಸ್ಬೇಕು ಅಂದರೆ ಎಕ್ಸ್ಪ್ರೆಸ್ ಹೈವೇ ಅದಕ್ಕೋಸ್ಕರ ಮಾಡಿರ್ತಾರೆ, ಅಲ್ಲಿ ಓಡಿಸಿ. ಸಿಟಿ ಲಿಮಿಟಲ್ಲಿ ನೀವು ಹಿಂಗೆ ಓಡಿಸೋದ್ರಿಂದ 4 ಜನಕ್ಕೆ ತೊಂದರೆ ಆಗುತ್ತೆ. ದಯವಿಟ್ಟು ನಿಧಾನವಾಗಿ ವೆಹಿಕಲ್ನ ಓಡಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೊಂದು ಮುಖ್ಯವಾದ ವಿಷಯ, ನಾನೊಬ್ಬ ಕನ್ನಡಿಗ. ರಾಜ್ಯ ಅಂತ ಬಂದರೆ ಮೊದಲು ನಾನು ಪ್ರಿಫರೆನ್ಸ್ ಕೊಡೋದು, ಸಪೋರ್ಟ್ ಮಾಡೋದು ನಮ್ಮ ಕರ್ನಾಟಕ ರಾಜ್ಯಕ್ಕೆ. ಭಾಷೆ ಅಂತ ಬಂದರೆ ಫಸ್ಟ್ ಪ್ರಿಫರೆನ್ಸ್ ಕೊಡೋದು ನಮ್ಮ ಕನ್ನಡ ಭಾಷೆ. ಕನ್ನಡ ನೀರು, ನಾಡು, ಜಲ, ನುಡಿ, ಇದಕ್ಕೆ ನಾವು ಅವಾಗಲಿಂದ ಹೋರಾಟ ಮಾಡ್ತಾ ಬರ್ತಿದ್ದೀವಿ. ತಿರ್ಗಾ ಮತ್ತಿನ್ನೊಂದೇನು ಅಂತ ಹೇಳಿದ್ರೆ, ನಮ್ಮ ನಾಡು, ನುಡಿ, ಜಲಕ್ಕೆ ಏನೇ ಒಂದು ಕೊರತೆ ಬಂದ್ರೂ ಫಸ್ಟ್ ಕನ್ನಡಿಗರು ಪ್ರತಿಯೊಬ್ಬರು ಎದ್ದು ನಿಂತ್ಕೊಳ್ತೀವಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಈಗ ಎಲ್ಲ ಕಡೆ ವೈರಲ್ ಆಗ್ತಿರೋ ಒಂದು ವಿಷಯ ಇದೆ. ಕಮಲ್ ಹಾಸನ್ ಅವರು ಬಂದು ಏನು ಮಾತಾಡಿದ್ರು ಅನ್ನೋದು. ನಾನು ಪ್ರತಿಯೊಬ್ಬ ಕಲಾವಿದರಿಗೂ ಹೇಳೋದೇನು ಅಂದರೆ, ಆ ರಾಜ್ಯದ ಕಲಾವಿದರಿಗೆ ನಿಮ್ಮ ರಾಜ್ಯದಲ್ಲಿ ನಿಮ್ಮ ಭಾಷೆ ಮಾತಾಡಿ, ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ. ಆದರೆ ಮತ್ತೊಂದು ರಾಜ್ಯಕ್ಕೆ ಬಂದಾಗ ದಯವಿಟ್ಟು ಆ ರಾಜ್ಯದ ಭಾಷೆ ಏನು ಅದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡಿ. ನಮ್ಮದು ಕನ್ನಡ ಭಾಷೆ. ನಮ್ಮ ಕನ್ನಡ ಭಾಷೆಗೆ ಬೆಲೆ ಕೊಡದೇ ಇರೋ ಪರಭಾಷೆಯವ್ರು ಯಾರಿದ್ರು ನಾವು ಅವ್ರನ್ನ ಸಹಿಸ್ಕೊಳ್ಳಲ್ಲ. ಇದಂತೂ 100%. ಮೊದಲು ಫಸ್ಟ್ ಕನ್ನಡ ಕಲೀರಿ, ಕನ್ನಡದಲ್ಲಿ ಮಾತಾಡಿ. ನೋಡಿ, ಪವನ್ ಕಲ್ಯಾಣ್ ಅವ್ರ ಬಗ್ಗೆ ಹೆಮ್ಮೆ ಅನಿಸುತ್ತೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಆಂಧ್ರ ದೇಶದ ಉಪಮುಖ್ಯಮಂತ್ರಿಗಳವ್ರು ಇವಾಗ ಅವರು ಮೊನ್ನೆ ರೀಸೆಂಟಾಗಿ ಕನ್ನಡ ನಮ್ಮ ರಾಜ್ಯಕ್ಕೆ ಬಂದಿದ್ದರು. ಅವರು ಮಾತಾಡಬೇಕಾದ್ರೆ ಫಸ್ಟ್ ಶುರು ಮಾಡಿದ್ರು, ಜೈ ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಭಾರತ ಮಾತೆಯ ಮುದ್ದಿನ ಮಗಳು ನಮ್ಮ ಕರ್ನಾಟಕ ಮಾತೆ ಅಂತ ಶುರು ಮಾಡಿದ್ರು ಅವರು. ನಿಜವಾಗ್ಲೂ ಹೆಮ್ಮೆ ಅನಿಸುತ್ತೆ. ಈ ಥರ ಕಲಾವಿದರು ಆ ರಾಜ್ಯಕ್ಕೆ ತಕ್ಕನಂಗೆ ಅಲ್ಲಿ ನಾವು ಹೋಗಿದ್ದೀವಿ, ನಮ್ಮ ಏನಾದರೂ ಒಂದು ಯಾವುದೋ ಸಂಘಟನೆ ಬಗ್ಗೆ ಇರ್ಬೋದು, ಇನ್ನೊಂದು ವಿಷಯ ಇರ್ಬೋದು, ಅದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಅಂದರೆ ಫಸ್ಟು ಆ ರಾಜ್ಯದಲ್ಲಿ ಆ ಭಾಷೆಗೆ ಬೆಲೆ ಕೊಡಬೇಕು. ಈ ರೀತಿ ಮಾಡೋದ್ರಿಂದ ಎಲ್ಲ ಭಾಷಾಭಿಮಾನ ಎಲ್ಲ ರಾಜ್ಯಗಳಿಗೂ ಇದೆ. ಆವಾಗ ಯಾರಿಗೂ ತೊಂದರೆ ಆಗೋದಿಲ್ಲ. ಈ ಕೆಲವರೆಲ್ಲರೂ ನಮ್ಮ ಕರ್ನಾಟಕಕ್ಕೆ ಬಂದು ಬೇರೆ ಬೇರೆ ಚಲನಚಿತ್ರ ನಟರು, ಬೇರೆ ಬೇರೆ ಭಾಷೆಯವ್ರು ಬಂದು ಎಷ್ಟೋ ಜನ ಬೆಳೆದಿದ್ದಾರೆ. ಕೆಲವರೆಲ್ಲ ಕನ್ನಡನ ಮರ್ತಿಲ್ಲ. ಆದರೆ ಇನ್ನು ಕೆಲವ್ರು ಏನು ಮಾಡಿದ್ದಾರೆ, ಅವ್ರಿಗೇನು ವಯಸ್ಸಾಗಿ ಮುಪ್ಪಾಗಿ ಈ ಥರ ಮಾತಾಡ್ತಿದ್ದಾರೋ ಏನು ಕಥೆಯೋ ಗೊತ್ತಿಲ್ಲ. ನಾನು ಹೇಳೋದ್ರಿಂದ ಒಂದೇ, ನಾವು ಕನ್ನಡಿಗರು. ಮುಖ್ಯವಾಗಿ ಕನ್ನಡ ಚಿತ್ರ ಯಾವ್ಯಾವುದಿದೆ ಎಲ್ಲ ಕನ್ನಡ ಕಲಾವಿದರನ್ನ ಬೆಳೆಸೋಣ. ಪರ ರಾಜ್ಯದವ್ರನ್ನ ದಯವಿಟ್ಟು ಅವ್ರನ್ನ ಪಕ್ಕದಲ್ಲಿ ಇಟ್ಟಿರೋಣ. ಫಸ್ಟ್ ಪ್ರಿಫರೆನ್ಸು ನಾವು ಕನ್ನಡಿಗರು. ನಮ್ಮ ಕನ್ನಡ ಭಾಷೆ, ಕನ್ನಡ ಕಲೆ, ಪ್ರತಿಯೊಂದೂ ಕನ್ನಡದಲ್ಲಿ ಏನಿದೆ ಅದಕ್ಕೆ ನಾವು ಪ್ರೋತ್ಸಾಹ ಮಾಡಬೇಕು, ಅದಕ್ಕೆ ನಾವು ಬೆಲೆ ಕೊಡಬೇಕು ಫಸ್ಟು. ಜೈ ಶ್ರೀರಾಮ್. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಶ್ರೀರಾಮ್. ಬರ ಬಂಗಾರಿ. ಮಳೆ ಬಂದು ಎಲ್ಲ ಹಸಿರಾಗಿದೆ ಸರ್. ಪ್ರಾಣಿಗಳಿಗೆಲ್ಲ ಒಳ್ಳೆ ಊಟ. ನಡೆಯಪ್ಪ ಪುಟ್ಟ. ಹಾಂ, ರೈಟ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ನಡೆ ಬಂಗಾರಿ. ಜಯ ಆಂಜನೇಯ. ಓಡೋಗ್ಬಿಡ್ತು. ಇನ್ನೂ ಇಬ್ರು ಇದ್ದಾರೆ. ಇವನ್ ಬಿಡೋಣ. ಇವ್ರಂತೂ ರಾಕೆಟ್ ಸ್ಪೀಡು. ಏನು ಸರ್? ಅದೇ ಕೆರೆ ಅವು. ಓಕೆ. ಬಂಗಾರಿ ಏನು ಬಂದು ಇದು ಹಿಂಗೆ ರಾಕೆಟ್ ಸ್ಪೀಡಲ್ಲಿ ಹೋಗ್ಬಿಡುತ್ತೆ. ಕರೆಕ್ಟಾಗಿ ಕವರ್ ಮಾಡಿ. ಹಾಂ, ಬಂಗಾರ
ಕಾಣಿಸ್ತಾನಪ್ಪ. ಹ್ಞೂ ಜಾಗ ನೋಡಿದೆ. ಅಲ್ಲ ಜೈ ಶ್ರೀರಾಮ್. ಹೌದು, ಅದೆಲ್ಲ ಮಲಗಿರ್ಬೇಕು. ಹೊರಟೋದ ಬಂದ ಸರ್. ಬರುತ್ತೆ ಬಪ್ಪ, ನೀನೊಬ್ಬ ರಾಜ. ಈ ಥರ ದಿಸ್ ಈಸ್ ರಜಲ್ ವೈಪರ್ ನೋಡಿ ಸರ್. ಅಂತ ಇದೆ. ಹಾಂ ಬನ್ನಿ ಹತ್ರ ನಡೆ ಬಂಗಾರಿ. ಜೈ ಶ್ರೀರಾಮ್. ನಡೆ 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 ನಡೆ. ಹೋಗಲ್ಲ ಅನ್ಸುತ್ತೆ. ಹಾಂ ಹೋಗ್ತಾನೆ ನೋಡಿ. ಆಫ್ ಮಾಡಲ್ಲ? ಆಫ್ ಮಾಡಿ. ಈಗ ಒಂದು ನಾನು ಅವೇರ್ನೆಸ್